ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ಮೋಟೋರೋಲಾದವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂಥ ಮೋಟೋರೋಲಾ ಎಡ್ಜ್ 60 ಸ್ಟೈಲಸ್ ಸ್ಮಾರ್ಟ್ಫೋನ್ ಇದೆ. ಈ ಫೋನ್ನ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ, ಇದು ಲಾಂಚ್ ಆಗ್ತಿರುವಂಥ 22-23 ಸಾವಿರ ರೇಂಜಲ್ಲಿ ನಮಗೆ ಸ್ಟೈಲಸ್ ಸಿಗ್ತಾ ಇದೆ. ಅನ್ಬಿಲೀವಬಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಈ ಫೋನ್ಲಿರುವಂಥ ಗ್ಲಾನ್ಸ್ AI ಇದು ನಮಗೆ ಪರ್ಸನಲೈಸ್ಡ್ ಶಾಪಿಂಗ್ ಎಕ್ಸ್ಪೀರಿಯನ್ಸನ್ನು ನೀಡುತ್ತೆ. ಇದು ಕೂಡ ಕ್ರೇಜಿ ಆಗಿದೆ. ನಾನಿವತ್ತು ಈ ಫೋನ್ನ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ಮಾತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟ್ ಈ ಸ್ಮಾರ್ಟ್ ಫೋನ್ ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ರೆ ಫೋನ್ನ ಬಾಕ್ಸ್ ನಮ್ಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಮೇಲ್ಗಡೆ ಇನ್ನೊಂದು ಸಣ್ಣ ಬಾಕ್ಸು, ಅದರಲ್ಲಿ ಒಂದು ಯೂಸರ್ ಮ್ಯಾನ್ಯುಯಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು, ಮತ್ತೊಂದು ಸಿಮ್ ಇಜೆಕ್ಷನ್ ಪಿನ್ ನಮಗೆ ಸಿಗ್ತಾ ಇದೆ. ಇದ್ರ ಕೆಳಗಡೆ ನಮಗೆ ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗುತ್ತೆ. ನಂತರ 68 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟ್ರು. ಸೂಪರ್ ವಿಷಯ. ಕೊನೆಯದಾಗಿ USB Type-C ಇಂದ Type-C ಚಾರ್ಜಿಂಗ್ ಕೇಬಲ್ನ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ಫೋನ್ ನಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಫೋನ್ ಬಗ್ಗೆ ಮಾತನಾಡೋಕ್ಕಿಂತ ಮುಂಚೆ ಇದರಲ್ಲಿರುವಂಥ ಗ್ಲಾನ್ಸ್ AI ಫೀಚರ್ ಬಗ್ಗೆ ಮಾತನಾಡ್ತೀನಿ. ನಾವು ಈ ಫೋನ್ನ ಪವರ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ನಮಗೆ ಲಾಕ್ ಸ್ಕ್ರೀನ್ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಆಯಿತಾ, ನಂದೊಂದು AI ಜನರೇಟೆಡ್ ಫೋಟೋ. ನಾನು ಯಾವತ್ತೂ ನನ್ನ ಲೈಫಲ್ಲಿ ಈ ರೀತಿ ಔಟ್ಫಿಟ್ಟನ್ನು ಹಾಕೇ ಇಲ್ಲ. ನನ್ನನ್ನು ನಾನು ಈ ರೀತಿ ಒಂದು ಔಟ್ಫಿಟ್ನಲ್ಲಿ ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ. ಆಯಿತಾ, ಇದು ಗ್ಲಾನ್ಸ್ AI ಫೀಚರು. ನಾನಿದಕ್ಕೆ ನಂದು ಯಾವುದಾದ್ರೂ ಒಂದು ಫೋಟೋನ ಅಪ್ಲೋಡ್ ಮಾಡಿದ್ರೆ ಸಾಕು, ಈ ರೀತಿ ಡಿಫ್ರೆಂಟ್ ಔಟ್ಫಿಟ್ನಲ್ಲಿ ಯಾವ ರೀತಿ ಕಾಣ್ತೀವಿ ಅಂತ ಫೋಟೋ ಜನರೇಟ್ ಮಾಡಿ ನಮಗೆ ತೋರಿಸುತ್ತೆ. ಇದು ಒಂದು ರೀತಿ ಜನರೇಟಿವ್ AI ಪವರ್ಡ್ ಅಂತ ಬೇಕಾದ್ರೆ ಅನ್ಬೋದು, ಅಥವಾ ಪರ್ಸನಲೈಸ್ಡ್ ಸ್ಟೈಲಿಸ್ಟ್ ಅಂತ ಬೇಕಾದ್ರೆ ಅನ್ಬೋದು. ಒಂದು ರೀತಿ ವರ್ಚುವಲಿ ಒಂದು ಔಟ್ಫಿಟ್ನಲ್ಲಿ ಯಾವ ರೀತಿ ಕಾಣ್ತೀವಿ ಅಂತ ಹಾಕೊಳ್ಳೋಕ್ಕಿಂತ ಮುಂಚೆ, ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ನಾವು ನೋಡ್ಬೋದು. ಫಸ್ಟ್ ಆಫ್ ಆಲ್, ಈ ಗ್ಲಾನ್ಸ್ AI ಅಂದ್ರೆ ಏನಪ್ಪ ಅಂದರೆ, ನಮಗೆ ಲಾಕ್ ಸ್ಕ್ರೀನಲ್ಲಿ ಸಿಗುವಂಥ ಒಂದು ವಿಡ್ಜೆಟ್ ರೀತಿ, ಒಂದು ಫೀಚರ್ ರೀತಿ. ಆಯಿತಾ, ಇದರಲ್ಲಿ ನಮಗೆ ಪರ್ಸನಲೈಸ್ಡ್ ಆರ್ಟಿಕಲ್ಸ್ಗಳು ಕೂಡ, ನ್ಯೂಸ್ನ ಕೂಡ ನಮಗೆ ಇದು ಸಜೆಸ್ಟ್ ಮಾಡುತ್ತೆ. ಫಸ್ಟ್ ಆಫ್ ಆಲ್, ನಾವು ಈ ಜನರೇಟಿವ್ AI ಪವರ್ಡ್ ಗ್ಲಾನ್ಸ್ AIನ ಯಾವ ರೀತಿ ಯೂಸ್ ಮಾಡ್ಬೋದು, ಈ ಔಟ್ಫಿಟ್ನ ಯಾವ ರೀತಿ ಜನರೇಟ್ ಮಾಡ್ಬೋದು ತಿಳಿಸ್ಕೊಡ್ತೀನಿ. ಫಸ್ಟು ನಾವು ನಮ್ದು ಯಾವುದಾದ್ರೂ ಒಂದು ಫೋಟೋ ಅಪ್ಲೋಡ್ ಮಾಡಿದ್ರೆ ಸಾಕು. ಆಯಿತಾ, ಆ ಫೋಟೋ ಈ ಫೋಟೋ ಅಂತಲ್ಲ, ಯಾವ್ದು ಬೇಕಾದ್ರೂ ಅಪ್ಲೋಡ್ ಮಾಡಿ, 1, 2 ಎಷ್ಟು ಫೋಟೋ ಬೇಕಾದ್ರೂ ಅಪ್ಲೋಡ್ ಮಾಡಿ ಜನರೇಟ್ ಮಾಡ್ಬೋದು. ನಿಮಗದು ಆಪ್ಷನ್ನ ತೋರಿಸೋದು, ನೀವು ಯೂಶ್ವಲಿ ಯಾವ ಥರ ಬಟ್ಟೆ ಹಾಕೋಕ್ಕೆ ಇಷ್ಟಪಡ್ತೀರಾ ಅಂತ. ನೀವು ತಲೆ ಕೆಡಿಸ್ಕೊಬಿಡಿ, ಎಲ್ಲದಕ್ಕೂ ಎಸ್ ಕೊಡಿ. ಆಯಿತಾ, ನೆಕ್ಸ್ಟು ಅದನ್ನೆಲ್ಲ ತಗೊಂಡು ನಿಮಗೆ ಡಿಫ್ರೆಂಟ್ ಔಟ್ಫಿಟ್ಟನ್ನು ಅದು ಸಜೆಸ್ಟ್ ಮಾಡುತ್ತೆ. ಅಷ್ಟೇ ಅಲ್ಲ, ಅದು ಯಾವ ಔಟ್ಫಿಟ್ಟನ್ನು ಸಜೆಸ್ಟ್ ಮಾಡುತ್ತೆ ಅದಕ್ಕೆ ಶಾಪಿಂಗ್ ಬಟನ್, ಬೈ ಆಪ್ಷನ್ ಸಹ ನಿಮಗೆ ಸಿಗುತ್ತೆ. ಆಯಿತಾ, ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಅದನ್ನು ಪ್ರೆಸ್ ಮಾಡಿದ ತಕ್ಷಣ ಆ ಜನರೇಟೆಡ್ ಫೋಟೋನಲ್ಲಿ ನೀವು ಯಾವ ಶರ್ಟ್ ಹಾಕಿದ್ದೀರಾ ಅಥವಾ ಯಾವ ಡ್ರೆಸ್ ಹಾಕಿದ್ದೀರಾ ಅದೇ ರೀತಿ ಇರುವಂಥ ಡ್ರೆಸ್ಸನ್ನು ನಮಗೆ ಇಲ್ಲಿ ಸಜೆಸ್ಟ್ ಮಾಡುತ್ತೆ. ಎಷ್ಟು ರೂಪಾಯಿ ಇದೆ ಅದನ್ನು ಪ್ರೆಸ್ ಮಾಡಿದ್ರೆ ನಾವು ಡೈರೆಕ್ಟಾಗಿ ಯಾವುದೇ ಸೈನಪ್ ಆಗೋ ಅವಶ್ಯಕತೆ ಇಲ್ಲ, ಲಾಗಿನ್ ಆಗೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ನಾವು ಆರಾಮಾಗಿ ಪರ್ಚೇಸನ್ನು ಮಾಡ್ಬೋದು. ಹೆವಿ ಯುನೀಕ್ ಆಗಿರುವಂಥ ಫೀಚರ್. ಆಯಿತಾ, ಅದು ಕೂಡ ಲಾಕ್ ಸ್ಕ್ರೀನಲ್ಲೇ ಸಿಗ್ತಾ ಇದೆ, ಅನ್ಲಾಕ್ ಮಾಡುವಂಥ ಅವಶ್ಯಕತೆ ಕೂಡ ಇಲ್ಲ. ಇದರೊಳಗೆ ಹೋದ್ಮೇಲೆ ಸೆಟ್ಟಿಂಗ್ನಲ್ಲಿ ನಿಮಗೆ ಫೋಟೋಸನ್ನು ಅಪ್ಲೋಡ್ ಮಾಡುವಂಥ ಫೀಚರ್ ಸಿಗುತ್ತೆ. ಆಯಿತಾ, ಗ್ಲಾನ್ಸ್ ವಾಲ್ಪೇಪರ್ಸ್ ಅಂತ ಇದೆ. ಇದರೊಳಗೆ ಹೋಗ್ಬಿಟ್ಟು ನೀವು AI ಲುಕ್ಸ್ ನೋಡ್ತಾ ಇದ್ದೀರಾ. ನೀವು ಬೇಕಾದರೆ ಇದರೊಳಗಡೆ ಎಷ್ಟು ಫೋಟೋಸ್ ಬೇಕಾದ್ರೂ ಅಪ್ಲೋಡ್ ಮಾಡಿ ಫೋಟೋಸನ್ನು ಜನ್ರೇಟ್ ಮಾಡ್ಬೋದು. 1-2 ನಿಮಿಷದಲ್ಲಿ ನಿಮಗೆ ಫೋಟೋನ ಜನ್ರೇಟ್ ಮಾಡಿಕೊಡುತ್ತೆ. ನಂತರ ಇದನ್ನು ನೀವು ಬೇಕಾದ್ರೆ ವಾಲ್ಪೇಪರ್ ರೀತಿಯಲ್ಲೂ ಯೂಸ್ ಮಾಡ್ಬೋದು. ವಾಲ್ಪೇಪರ್ ಸೆಟ್ ಮಾಡ್ಕೋಬೋದು, ಫ್ರೆಂಡ್ಸ್ಗಳಿಗೆ ಶೇರ್ ಕೂಡ ಮಾಡ್ಬೋದು, ಇಲ್ಲೇ ಶಾಪಿಂಗ್ ಸಹ ಮಾಡ್ಬೋದು, ಡೌನ್ಲೋಡ್ ಮಾಡ್ಕೋಬೋದು. ಲೈಕು, ಡಿಸ್ಲೈಕ್ ಪ್ರತಿಯೊಂದು ಆಪ್ಷನ್ ಸಹ ನಿಮಗೆ ಸಿಗ್ತಾ ಇದೆ. ನೀವು ಲಾಕ್ ಸ್ಕ್ರೀನಲ್ಲಿ ನೋಡಿ, ಈ ಥರ ವಾಲ್ಪೇಪರ್ ಸೆಟ್ ಆದಮೇಲೆ ಜಸ್ಟ್ ರೈಟ್ ಸ್ವೈಪ್ ಮಾಡಿದ್ರೆ ಸಾಕು, ಡೈರೆಕ್ಟಾಗಿ ನೋಡ್ತಾ ಇದ್ದೀರಾ. ಪ್ರತಿ ಸಲ ಡಿಫ್ರೆಂಟ್. ಆಯಿತಾ, ನೀವು ಪ್ರತಿ ಸಲ ಲಾಕ್ ಸ್ಕ್ರೀನ್ ಓಪನ್ ಮಾಡಿದಾಗ ರೈಟ್ ಸ್ವೈಪ್ ಮಾಡಿದ್ರೆ ಎಷ್ಟು ಔಟ್ಫಿಟ್ಟನ್ನು ನಿಮಗೆ ಸಜೆಸ್ಟ್ ಮಾಡುತ್ತೆ ಅಂತ ಅಂದರೆ ನೀವು ಇಮ್ಯಾಜಿನ್ನೇ ಮಾಡ್ಕೊಳಕ್ಕಾಗಲ್ಲ. ನಾನು ಯಾವತ್ತೂ ಈ ಥರ ಔಟ್ಫಿಟ್ನಲ್ಲಿ ನಾನು ಹಿಂಗೆ ಕಾಣ್ತೀನಿ ಇಮ್ಯಾಜಿನ್ನೇ ಮಾಡ್ಕೊಂಡಿರಲಿಲ್ಲ. ಆಯಿತಾ, ನನಗಿದು ಹೆವಿ ಯುನೀಕ್ ಫೀಚರ್. ನೋಡಿಲ್ಲ, ಯಾವುದು ಗಾಲ್ಫ್ ಕೋರ್ಟಲ್ಲಿ ನಾನು ಈ ಥರ ಡ್ರೆಸ್ ಹಾಕ್ಕೊಂಡ್ರೆ, ಪೋಲೋ ಶರ್ಟು, ಬೆಂಕಿ ಗುರು, ಸೂಟು. ಯಪ್ಪ, ನಾನು ಯಾವತ್ತೂ ಈ ಥರ ನಾನು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲಿಲ್ಲ. ವಿತ್ತು ಸೂಟು ಡೌನ್ಲೋಡ್ ಮಾಡ್ಕೋತೀನಿ. ಈ ರೀತಿ ಅನೇಕ ಕಂಟಿನ್ಯೂಸ್ ಆಗಿದು ಜನ್ರೇಟ್ ಮಾಡ್ತಾ ಇರುತ್ತೆ. ಕಂಟಿನ್ಯೂಸ್ ಆಗಿ ನಮ್ಗೆ ಇದನ್ನು ಸಜೆಸ್ಟ್ ಮಾಡ್ತಾ ಇರುತ್ತೆ. ನಾವು ಯಾವುದನ್ನು ಬೇಕಾದ್ರೂ ಇದನ್ನು ವಾಲ್ಪೇಪರಿಗೆ ಹಾಕೋಬೋದು.
ಬೆಂಕಿ ಫೀಚರ್. ಬೇಕು ಅಂತ ಅಂದರೆ ಆ ಒಂದು ಔಟ್ಫಿಟ್ನ ಅಲ್ಲೇ ಪರ್ಚೇಸ್ ಕೂಡ ಮಾಡ್ಬೋದು. ಬೈ ಆಪ್ಷನ್ ಸಹ ಇದೆ ಆಯಿತಾ. ಕ್ರೇಜಿ ವಿಷಯ ಅಂತೀನಿ, ಪರ್ಸ್ನಲ್ ಸ್ಟೈಲಿಸ್ಟೇ ಒಂದು ರೀತಿ. ಜೊತೆಗೆ ನಮಗಿದರಲ್ಲಿ ನ್ಯೂಸ್ ಆರ್ಟಿಕಲ್ಸ್ಗಳು ಸಹ ಇದರೊಳಗಡೆ ಸಜೆಸ್ಟ್ ಮಾಡುತ್ತೆ. ಇದು ಕೂಡ ಪರ್ಸನಲೈಸ್ಡ್ ಆಯಿತಾ. ಸೊ ನೀವೇನಾದರೂ ಸ್ಪೋರ್ಟ್ಸನ್ನು ತುಂಬ ಫಾಲೋ ಮಾಡ್ತೀರಾ ಅಂತ ಅಂದರೆ ನಿಮಗೆ ಸ್ಪೋರ್ಟ್ಸ್ ಬಗ್ಗೆನೇ ಆರ್ಟಿಕಲ್ಸ್ಗಳನ್ನು ಇಲ್ಲಿ ಇದರೊಳಗಡೆ ಸಜೆಸ್ಟ್ ಮಾಡುತ್ತೆ. ಅಲ್ಲೇ ನೀವು ನ್ಯೂಸನ್ನು ಓದ್ಕೋಬೋದು. ಅಥವಾ ಮೂವಿ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂತ ಅಂದರೆ ಮೂವಿಗಳದ್ದು ಬಾಲಿವುಡ್ ಹಾಲಿವುಡ್ ಇದ್ರ ಬಗ್ಗೆ ನಿಮಗೆ ಸಜೆಸ್ಟನ್ನು ಮಾಡುತ್ತೆ. ಟೆಕ್ನಾಲಜಿ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂತ ಅಂದರೆ ಟೆಕ್ನಾಲಜಿ ಆರ್ಟಿಕಲ್ಸ್ಗಳನ್ನ ನಿಮಗೆ ಸಜೆಸ್ಟ್ ಮಾಡುತ್ತೆ. ಸೊ ಟ್ರಾವೆಲ್ಲು, ಬಿಸ್ನೆಸ್, ಲಿಟ್ರಲಿ ಡಿಫ್ರೆಂಟ್ ಜಾನರ್ದು ನ್ಯೂಸ್ಗಳು ನಿಮಗೆ ಸಿಗುತ್ತೆ. ಇದರೊಳಗೆ ಗೇಮ್ ಸಹ ಇದೆ. ನಿಮಗೆ ಸ್ಪೋರ್ಟ್ಸ್ಗೆ ಸಪ್ರೇಟ್ ಟ್ಯಾಬನ್ನು ಕೊಟ್ಟಿದ್ದಾರೆ. ಹೆವಿ ಯುನೀಕ್ ಆಗಿರುವಂಥ ಫೀಚರು. ಒಂದ್ಸಲ ಟ್ರೈ ಮಾಡಿ ನೋಡಿ. ಇದಂತೂ ತುಂಬ ಡಿಫ್ರೆಂಟ್, ಅಂದರೆ ನಾರ್ಮಲ್ಗಿಂತ ಏನೋ ಡಿಫ್ರೆಂಟ್ ಆಗಿದೆ ಆಯಿತಾ. ಖುಷಿ ಆಗುತ್ತೆ ನನ್ನ ಡ್ರೆಸ್ಸಲ್ಲಿ ನೋಡೋದಕ್ಕೆ, ಫೋಟೋಸನ್ನು ಜನ್ರೇಟ್ ಮಾಡೋದಕ್ಕೆ. ಇತ್ತೀಚೆಗೆ AI ಇಂಟಿಗ್ರೇಷನ್ ಯಾವ ಲೆವೆಲಿಗೆ ಆಗ್ತಿದೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಅಂತ ಅನ್ಬೋದು. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ಫೋನ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ನಾರ್ಮಲಿ ಮೋಟೋದು 20,000 ರೇಂಜಿನ ಫೋನ್ ಹೆಂಗಿರುತ್ತೋ ಇದು ಅದೇ ರೀತಿ ಇದೆ ಆಯಿತಾ. ಒಂದು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಆಗಲೇ ಹೇಳ್ದಂಗೆ ಸ್ಟೈಲಸ್ ಕೊಟ್ಟಿದ್ದಾರೆ ಅಷ್ಟೇ. ಫ್ರಂಟು ಹಂಗೆ ಇದೆ, ಬ್ಯಾಕು ಹಂಗೆ ಇದೆ, ಲೈಟ್ ವೆಯ್ಟು, ಥಿನ್ ಆಗಿದೆ. IP68 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗು. ಕಲರ್ಸ್ ಎಲ್ಲ ಡಿಫ್ರೆಂಟ್ ಅವೈಲಬಲ್ ಇದೆ. ಪ್ಯಾಂಟೋನು ಮತ್ತು ಮಿಲಿಟರಿ ಗ್ರೇಡ್ ಸರ್ಟಿಫಿಕೇಷನ್ ಸಹ ಇದೆ. ಈ ಸ್ಟೈಲಸ್ ಫೀಚರ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ನಮ್ಗೆ ಇದರಲ್ಲಿ ಸ್ಕೆಚ್ ಟು ಇಮೇಜ್ ಫೀಚರ್ ಕೊಟ್ಟಿದ್ದಾರೆ. ಸೂಪರ್ ವಿಷಯ, ಫ್ಲ್ಯಾಗ್ಶಿಪ್ ಲೆವೆಲ್ನ ಫೀಚರ್ ಅನ್ಬೋದು. ಆ್ಯಂಡ್ ರೈಟಿಂಗ್ ಟು ಟೆಕ್ಸ್ಟ್, ನೀವು ಕೈಯಲ್ಲಿ ಬರೆದ್ರೆ ಟೆಕ್ಸ್ಟಿಗೆ ಕನ್ವರ್ಟ್ ಮಾಡುತ್ತೆ. ಮತ್ತು ಕೈಯಲ್ಲಿ ಬರೆದ್ರೆ ಕ್ಯಾಲ್ಕುಲೇಷನ್ ಮಾಡುವಂಥ ಫೀಚರ್ ಸಹ ಇದೆ. ಮತ್ತು ನಿಮಗೆ ಸ್ಟೈಲಸ್ಸಲ್ಲಿ ಬರೆದಿದ್ದು ಎಲ್ಲದನ್ನು ಕೂಡ ನಾರ್ಮಲ್ ಡಿಜಿಟಲ್ ಇದಕ್ಕೆ ಕನ್ವರ್ಟ್ ಮಾಡುವಂಥ ಫೀಚರ್ ಸಹ ಇದೆ ನೋಟಲ್ಲಿ. ಸೊ ಈ ರೀತಿ ಕೆಲವೊಂದು ಸ್ಟೈಲಸ್ ಫೀಚರ್ನ ಕೊಟ್ಟಿದ್ದಾರೆ. ಅದು ಕೂಡ ಈ ಪ್ರೈಸ್ ರೇಂಜಿಗೆ ಸಿಕ್ಕಿರುವಂಥ ತುಂಬ ಯೂನಿಕ್ ಅನ್ನಿಸ್ತು. ಇನ್ನು ಡಿಸ್ಪ್ಲೇಗೆ ಬಂತು ಅಂದರೆ ಫೋನಲ್ಲಿ ಫುಲ್ HD ಪ್ಲಸ್ POLED ಡಿಸ್ಪ್ಲೇ, 120 Hz ರಿಫ್ರೆಶ್ ರೇಟು, ತುಂಬ ಬ್ರೈಟ್ ಆಗಿದೆ. ಅಕ್ವಾ ಟಚ್, ಕೈ ಒದ್ದೆ ಆಗಿದ್ರು ಫೋನ್ ಯೂಸ್ ಮಾಡ್ಬೋದು. ಡಿಸ್ಪ್ಲೇ ಸಖತ್ತಾಗಿದೆ, ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ರ್ಯಾಮು ಸ್ಟೋರೇಜಿಗೆ ಬಂತು ಅಂತ ಅಂದರೆ LPDDR4X ರ್ಯಾಮ್ ಮತ್ತು UFS 2.2 ಸ್ಟೋರೇಜ್ ಓಕೆ ಅಂತೀನಿ ಪ್ರೈಸ್ ರೇಂಜಿಗೆ. ಇದರಲ್ಲಿರುವಂಥ ಪರ್ಫಾರ್ಮೆನ್ಸ್ ಸ್ನ್ಯಾಪ್ಡ್ರ್ಯಾಗನ್ 7S Gen 2 ಪ್ರೋಸೆಸರ್, ಒಂದು ಲೆವೆಲಿಗೆ ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್. ನಾವು ಅಂಥದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡೋದಂಗೆ 6,43,000 ರೇಟಿಂಗನ್ನು ಕೊಡ್ತಾ ಇದೆ. ಈ ಬೆಲೆಗೆ ಓಕೆ ಅಂತೀನಿ ಆಯಿತಾ. ಈ ಬೆಂಚ್ ಮಾರ್ಕ್ ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ ತುಂಬ ನಾರ್ಮಲ್ ಅಂತ ಅನ್ನಿಸ್ತು. ಗೇಮಿಂಗ್ ಟೆಸ್ಟನ್ನು ಸಹ ಮಾಡಿದ್ವು. BGMI ಸ್ಮೂತ್ ಎಕ್ಸ್ಟ್ರೀಮ್ ಪ್ಲೇಯಬಲ್ ಇದೆ. ಮ್ಯಾಕ್ಸಿಮಮ್ ಅಂತ ಅಂದರೆ ಅಲ್ಟ್ರಾ HDR ಆಪ್ಷನ್ ಇದೆ. ಅದರಲ್ಲಿ ನಮಗೆ ಅಲ್ಟ್ರಾ ತನಕ ಹೋಗುತ್ತೆ. ಇದರಲ್ಲಿ ಕೆಲವೊಂದು ಫ್ರೇಮ್ ಡ್ರಾಪ್ ಫೀಲ್ ಆಗಬಹುದು. ಇನ್ನು ಕ್ಯಾಮ್ರಾಗೆ ಬಂತು ಅಂತ ಅಂದರೆ 50MP ಮೈನ್ ಸೆನ್ಸರ್, LYT700C ಸೆನ್ಸರ್ ಆಯಿತಾ. f1.8 ಅಪರ್ಚರ್ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಸಿಗ್ತದೆ. ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿದೆ ಒಂದು ಲೆವೆಲ್ಗೆ. 13MP ಅಲ್ಟ್ರಾ ವೈಡ್ ಆಂಗಲ್, ಇದು ಮ್ಯಾಕ್ರೋ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ. 32MP ಸೆಲ್ಫಿ ಕ್ಯಾಮ್ರಾ ಇದೆ. ಈ ಫೋನಿಂದು ಫ್ರಂಟು ಮತ್ತು ಬ್ಯಾಕ್ ಎರಡು ಸಹ 4K 30 FPS ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಇನ್ನು AI ಫೀಚರಿಗೆ ಬಂತು ಅಂತ ಅಂದರೆ ಆ್ಯಕ್ಷನ್ ಶಾಟು, ಟಿಲ್ ಶಿಫ್ಟು, ಡ್ಯುಯಲ್ ಕ್ಯಾಪ್ಚರು, ಮ್ಯಾಜಿಕ್ ಎರೇಸರು ಮತ್ತೆಲ್ಲ ಗೂಗಲ್ ಫೋಟೋಸ್ ಫೀಚರ್ ಎಲ್ಲ ನಮಗೆ ಸಿಗ್ತಾ ಇದೆ. ನಮಗಿದರಲ್ಲಿ ಆಪ್ಟಿಕಲ್ ಇನ್ ಡಿಸ್ಪ್ಲೇ, ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ, ಫೇಸ್ ಅನ್ಲಾಕ್ ಇದೆ, ಥಿಂಗ್ ಶೀಲ್ಡು ಅವ್ರದ್ದು ಸೆಕ್ಯೂರಿಟಿ ಸಹ ನಮಗೆ ಸಿಗ್ತಾ ಇದೆ. ಬ್ಯಾಟ್ರಿಗೆ ಬಂತು ಅಂತ ಅಂದರೆ 5,000 mAh ಕೆಪಾಸಿಟಿ ಬ್ಯಾಟ್ರಿ, ಸ್ವಲ್ಪ ಕಡಿಮೆ ಆಯಿತು. 68 ವ್ಯಾಟಿಂದು ಟರ್ಬೋ ಪವರ್ ಚಾರ್ಜಿಂಗು, ವೈರ್ಲೆಸ್ ಚಾರ್ಜಿಂಗ್ ಸಹ ಇದೆ 15 ವ್ಯಾಟಿಂದು. ಬೆಂಕಿ ವಿಷಯ ಪ್ರೈಸ್ ರೇಂಜಿಗೆ. ನಂತರ ಈ ಫೋನಲ್ಲಿ Android 15 ಬೇಸ್ ರನ್ ಆಗ್ತಿರುವಂಥ ಹಲೋ UI, 2 ವರ್ಷ OS ಅಪ್ಡೇಟು, 3 ವರ್ಷ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾರಂತೆ. ಏನೋ ಸ್ಪೀಕರಿಗೆ ಬಂತು ಅಂತ ಅಂದರೆ ಡಾಲ್ಬಿ ಅಟ್ಮೋಸ್ ಸ್ಪೀಕರ್ ಕೊಟ್ಟಿದ್ದಾರೆ. ಸ್ಟೀರಿಯೋ ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಒಂದು ಲೆವೆಲ್ಗೆ ಜೋರ ಕೂಡ ಕೇಳುತ್ತೆ. ಕನೆಕ್ಟಿವಿಟಿ ವೈಫೈ 6E ಇದೆ, ಬ್ಲೂಟೂತ್ 5.4 ಕೊಟ್ಟಿದ್ದಾರೆ. 11 5G ಬ್ಯಾಂಡ್ಗಳು ನಮಗೆ ಸಿಗ್ತಾ ಇದೆ ಮತ್ತು NFC ಸಹ ಇದೆ ಆಯಿತಾ. ನೋಡೋದಕ್ಕೆ ಹೋದರೆ ನೋಡಿ, ನಿಮಗೆ ಒಂದು ಸ್ಟೈಲಸ್ ಇರುವಂಥ ಒಂದು ಫೋನು ವಿತ್ ಗ್ಲಾನ್ಸ್ AI ಫೀಚರ್ ಎಲ್ಲ ಬೇಕು ಅಂತ ಅಂದರೆ ನೋಡಿ 20,000 ರೇಂಜಿಗೆ ವಿತ್ ವೈರ್ಲೆಸ್ ಚಾರ್ಜಿಂಗು ಆಯಿತಾ. ಆಲ್ರೌಂಡ್ ಒಂದು ಸುಮಾರಾಗಿರುವಂಥ ಫೋನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆಯಿತಾ. ಸೊ ನೋಡಿ, ಪರ್ಚೇಸ್ ಮಾಡೋರು ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಗ್ಲಾನ್ಸ್ AI ಇದು ಡೀಟೇಲ್ ಎಲ್ಲ ಕೊಡ್ತೀನಿ, ಚೆಕ್ ಮಾಡಿ ನೋಡಿ. ಇಷ್ಟ ಆದರೆ ಪರ್ಚೇಸ್ ಮಾಡೋರು ಮಾಡ್ಬೋದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.